ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೋಳಿ ಹುಣ್ಣಿಮೆ ಬಗ್ಗೆ ಮತ್ತು ಹೋಳಿ ಹುಣ್ಣಿಮೆಯ ದಿವಸ ಈ ವರ್ಷದಲ್ಲಿ ಸಂಭವಿಸುವಂಥ ದೀರ್ಘವಾದ ಒಂದು ಚಂದ್ರಗ್ರಹಣದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಆದಷ್ಟು ವಿಡಿಯೋವನ್ನು ಗರ್ಭಿಣಿ ಮಹಿಳೆಯರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇನ್ನು ಹೋಳಿ ಹುಣ್ಣಿಮೆಯ ಒಂದು ವಿಶೇಷತೆ ಏನು ಅಂದರೆ, ಹೋಳಿ ಹುಣ್ಣಿಮೆಯ ದಿವಸ ಸಿರಿ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯು ಜನಿಸಿದಳು ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಈ ವರ್ಷದ ಹೋಳಿ ಹುಣ್ಣಿಮೆ ಯಾವ ದಿನ ಬಂದಿದೆ ಮತ್ತು ಹೋಳಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಮಗೆ ಈ 2026ರ ಹೋಳಿ ಹುಣ್ಣಿಮೆಯು ಮಾರ್ಚ್ 3ನೇ ತಾರೀಕು ಮಂಗಳವಾರ 2026 ಮಂಗಳವಾರ ದಿವಸ ಬಂದಿದೆ. ಇನ್ನು ಹುಣ್ಣಿಮೆ ತಿಥಿ ನಮಗೆ ಪ್ರಾರಂಭವಾಗುವುದು ಸೋಮವಾರ ಸಾಯಂಕಾಲ 5:55 ಹುಣ್ಣಿಮೆ ತಿಥಿ ಪ್ರಾರಂಭವಾಗಿ ಮಂಗಳವಾರ ಸಾಯಂಕಾಲ 5:07 ಹುಣ್ಣಿಮೆ ತಿಥಿ ಅನ್ನೋದು ಮುಕ್ತಾಯವಾಗುತ್ತದೆ. ಇನ್ನು ಜಾಸ್ತಿ ಹುಣ್ಣಿಮೆ ತಿಥಿ ಮಂಗಳವಾರ ದಿವಸ ಸೂರ್ಯೋದಯಕ್ಕೂ ಇರೋದರಿಂದ ಆ ದಿನ ನಾವು ಹುಣ್ಣಿಮೆಯನ್ನು ಆಚರಣೆ ಮಾಡ್ತೀವಿ. ಇನ್ನು ಈ ವರ್ಷದ ಈ ಒಂದು ಹೋಳಿ ಹುಣ್ಣಿಮೆಯ ದಿವಸ ಕೇತುಗ್ರಸ್ತ ಚಂದ್ರಗ್ರಹಣ ಗೋಚರಿಸ್ತಾ ಇದೆ. ಈ ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚರಿಸುತ್ತಿದೆಯಾ ಅಂತ ನೀವು ಕೇಳ್ಬೋದು. ಹೌದು ಸ್ನೇಹಿತರೆ, ಈ ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚರಿಸುತ್ತದೆ. ಯಾಕಂತಂದರೆ ಇದು ಈ ವರ್ಷದ ಒಂದು ದೀರ್ಘವಾದ ಗ್ರಹಣ ಅಂತ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಈ ಗ್ರಹಣ ಹೋಳಿ ಹುಣ್ಣಿಮೆಯ ದಿವಸ ಬಂದಿರೋದ್ರಿಂದ ಈ ಗ್ರಹಣದ ದಿವಸ ನಾವು ಯಾವೆಲ್ಲ ಆಚರಣೆಯನ್ನು ಮಾಡಬೇಕು, ಗ್ರಹಣದಕ್ಕಿಂತ ಮುಂಚೆ ಮತ್ತು ಗ್ರಹಣದ ನಂತರ, ಮತ್ತು ಗ್ರಹಣದ ಒಂದು ಸಮಯ ಏನು ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈ ಒಂದು ಪೂರ್ಣ ಚಂದ್ರಗ್ರಹಣವು ಹೋಳಿ ಹುಣ್ಣಿಮೆಯ ದಿವಸ ಮಾರ್ಚ್ 3ನೇ ತಾರೀಕು ಭಾರತದಲ್ಲಿ ಗೋಚರಿಸುತ್ತದೆ. ಹಾಗಾಗಿ ಇದರ ಸೂತಕದ ಅವಧಿಯನ್ನು ನಾವು ಆಚರಣೆ ಮಾಡಬೇಕಾಗುತ್ತದೆ. ಮೊದಲಿಗೆ ಈ ಒಂದು ಗ್ರಹಣದ ಪ್ರಾರಂಭದ ಸಮಯ ಬಂದು ಮಧ್ಯಾಹ್ನ 3:20 ಅಂತ ಹೇಳ್ತಾರೆ. ಇನ್ನು ಸಾಯಂಕಾಲ 6:47 ಗ್ರಹಣದ ಸಮಯ ಅನ್ನೋದು ಮುಕ್ತಾಯವಾಗುತ್ತದೆ. ಆದರೆ ನಮಗೆ ಪೂರ್ವ ಪುಣ್ಯಕಾಲ ಅನ್ನೋದು ಕೇವಲ 58 ನಿಮಿಷ ಮಾತ್ರ ನಮಗೆ ಸಿಗುತ್ತದೆ ಸ್ನೇಹಿತರೆ. ಇನ್ನು ಗ್ರಹಣ ನಮಗೆ ಚಂದ್ರನ ಒಂದು ಹುಣ್ಣಿಮೆ ದಿವಸ ಚಂದ್ರೋದಯ ಬಂದು ನಮಗೆ 6:22 ಇರುತ್ತೆ. ಆದರೆ ಈ ಸತಿ ಚಂದ್ರ ಉದಯ ಆಗ್ತಾನೆ ಗ್ರಹಣ ಪೀಡಿತನಾಗಿ ಉದಯ ಆಗ್ತಿರ್ತಾನೆ. ಆದರೆ ಚಂದ್ರ ಉದಯ ಸಮಯದಲ್ಲಿ ಗ್ರಹಣ ನಮಗೆ ಮೋಕ್ಷದ ಒಂದು ಸ್ಥಿತಿ ಅಂದರೆ ಮುಕ್ತಾಯದ ಒಂದು ಸ್ಥಿತಿಯಲ್ಲಿ ಗ್ರಹಣ ನಮಗೆ ಗೋಚರಿಸುತ್ತದೆ ಸ್ನೇಹಿತರೆ. ಹಾಗಾಗಿ ಗ್ರಹಣಕ್ಕೂ ಮುನ್ನ ಗ್ರಹಣದ ನಂತರ ನಾವು ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನ ಆಚರಣೆ ಮಾಡಬೇಕಾಗುತ್ತದೆ. ಇನ್ನು ಈ ಒಂದು ಗ್ರಹಣ ಮುಖ್ಯವಾಗಿ ಸಿಂಹರಾಶಿ, ಹುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಆಗುತ್ತದೆ. ಮತ್ತು ಈ ಗ್ರಹಣ ಮುನ್ನ ನಾವು 9 ಗಂಟೆಗಳಿಗಿಂತ ಮುಂಚೆನೇ ಗ್ರಹಣದ ಸಂಭವಿಸುವ 9 ಗಂಟೆಗಳ ಮುಂಚೆ ಸೂತಕ ಅನ್ನೋದು ಆರಂಭ ಆಗುತ್ತದೆ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಊಟವನ್ನೆಲ್ಲ ಮಾಡಿ ಮುಗಿಸ್ಕೊಂಡಿರಬೇಕು. ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಊಟವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಎಲ್ರಿಗೂ ಅದು ಆಗಲ್ಲ. ಬೇರೆ ಬೇರೆ ಕೆಲಸಗಳಿಗೆ ಹೋಗೋರು ಇರ್ತಾರೆ, ಚಿಕ್ಕ ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ವಯಸ್ಸಾದಂಥವರು ಇರ್ತಾರೆ. ಹಾಗಾಗಿ ಅಟ್ಲೀಸ್ಟ್ ಗ್ರಹಣ ಇರುವಂಥ ಸಮಯದಲ್ಲಿ ಅಂದರೆ ಮಧ್ಯಾಹ್ನ 3:20 6:47 ಯಾವುದೇ ರೀತಿ ತಿನ್ನೋದು, ಊಟ ಮಾಡೋದು, ಮಲ್ಕೊಳ್ಳೋದು ಈ ರೀತಿಯಾಗಿ ಮಾಡಬಾರ್ದು. ಸ್ನಾನ ಮಾಡೋದು ಈ ರೀತಿಯಾಗಿ ಮಾಡಬಾರ್ದು. ಮುಖ್ಯವಾಗಿ ಈ ಒಂದು ಸಮಯದಲ್ಲಿ ಜಪ ತಪ ದೇವರ ಸ್ತೋತ್ರ ನಾಮಗಳನ್ನ ಹೇಳಬೇಕಾಗುತ್ತದೆ ಸ್ನೇಹಿತರೆ. ಮುಖ್ಯವಾಗಿ ಗ್ರಹಣದ ಸಮಯದಲ್ಲಿ ಮೃತ್ಯುಂಜಯ ಮಂತ್ರವನ್ನು, ಗಾಯತ್ರಿ ಮಂತ್ರವನ್ನು, ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು. ಈ ಸಮಯದಲ್ಲಿ ನಿದ್ದೆ ಮಾಡೋದು ಮತ್ತು ಮನಸ್ಸಿಗೆ ಒತ್ತಡವನ್ನು ತಂದುಕೊಳ್ಳೋದು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಗರ್ಭಿಣಿಯರು ಈ ಸಮಯದಲ್ಲಿ ಮಲ್ಕೊಳ್ಬಾರ್ದು. ಯಾವುದೇ ಹರಿತವಾದ ವಸ್ತುಗಳಿಂದ ಏನನ್ನು ಹೆಚ್ಚೋದು, ಕೊಯ್ಯೋದು, ಸೂಜಿ, ದಾರ ಈ ರೀತಿಯಾದಂಥ ವಸ್ತುಗಳನ್ನ ಮುಟ್ಟಬಾರ್ದು. ಈ ಸಮಯದಲ್ಲಿ ಅವರು ಮನೆಯಿಂದ ಹೊರಗಡೆನೇ ಬರಬಾರ್ದು, ಮನೆ ಒಳಗಡೆನೇ ಇರಬೇಕು. ಯಾವುದೇ ಕಾರಣಕ್ಕೂ ಊಟವನ್ನು ಮಾಡಬಾರ್ದು, ನಿದ್ದೆಯನ್ನು ಮಾಡಬಾರ್ದು. ಸಂಗೀತವನ್ನು ಕೇಳ್ಬೋದು, ದೇವರ ನಾಮ ಸ್ತೋತ್ರ ಈ ರೀತಿಯಾಗಿ ದೇವರ ಕತೆ ಬುಕ್ಗಳನ್ನ ಓದಬೇಕಾಗುತ್ತದೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಗ್ರಹಣದ ಸಮಯದಲ್ಲಿ ಊಟ ಮಾಡೋದು, ನಿದ್ದೆ ಮಾಡೋದು, ಮಲಮೂತ್ರ ವಿಸರ್ಜನೆ ಮಾಡೋದು, ಸ್ನಾನ ಮಾಡೋದು ಇಂಥ ಕೆಲಸಗಳನ್ನ ಮಾಡಬಾರ್ದು. ಗ್ರಹಣ ಬಿಟ್ಟ ನಂತರ ಮನೆಯನ್ನೆಲ್ಲ ಶುದ್ಧ ಮಾಡಿ, ತಲೆಗೆ ಸ್ನಾನವನ್ನು ಮಾಡಿ, ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು, ದೇವರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿ ಪೂಜೆಯನ್ನು ಮಾಡಬೇಕು. ನಂತರ ದೇವರ ಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಸಹ ಮಾಡ್ಬೋದು.
ಇನ್ನು ಈ ವರ್ಷ ಸಂಭವಿಸುತ್ತಿರುವಂಥ ಈ ಒಂದು ಚಂದ್ರಗ್ರಹಣ ಸಿಂಹ ರಾಶಿಯಲ್ಲಿ ಸಂಭವಿಸುತ್ತಿರೋದ್ರಿಂದ ಸಿಂಹ ರಾಶಿ ಹುಬ್ಬ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರದವರು ಈ ಒಂದು ಗ್ರಹಣ ಈ ಒಂದು ನಕ್ಷತ್ರ ರಾಶಿಯಲ್ಲಿ ಸಂಭವಿಸೋದ್ರಿಂದ ಈ ರಾಶಿ ನಕ್ಷತ್ರದವರು ಗ್ರಹಣ ಮುಗಿದ ನಂತರ ಸ್ನಾನವನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಅಕ್ಕಿ ಹಾಲು ಈ ರೀತಿಯಾದಂಥ ಪದಾರ್ಥಗಳನ್ನ ಕೊಟ್ಟು ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟು ಬರಬೇಕಾಗುತ್ತದೆ. ಇದರಿಂದ ಗ್ರಹಣ ದೋಷ ಪರಿಹಾರ ಆಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ಹೋಳಿ ಹುಣ್ಣಿಮೆ ಯಾವಾಗ, ಹುಣ್ಣಿಮೆ ತಿಥಿ ಆರಂಭ ಮತ್ತು ಮುಕ್ತಾಯ, ಹೋಳಿ ಹುಣ್ಣಿಮೆ ದಿವಸ ಸಂಭವಿಸುವ ಕೇತುಗ್ರಸ್ತ ಚಂದ್ರಗ್ರಹಣದ ಒಂದು ಆರಂಭ ಮತ್ತು ಅಂತ್ಯ, ಗ್ರಹಣದ ಸಮಯದಲ್ಲಿ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು, ಯಾವ ರೀತಿ ನಾವು ಗ್ರಹಣದ ನಂತರ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು, ಯಾವ ದಾನವನ್ನು ಕೊಡಬೇಕು ಮತ್ತು ಯಾವ ರಾಶಿ ನಕ್ಷತ್ರದಲ್ಲಿ ಈ ಗ್ರಹಣ ಸಂಭವಿಸುತ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಈ ವಿಡಿಯೋವನ್ನು ಗರ್ಭಿಣಿ ಮಹಿಳೆಯರಿಗೆ ಶೇರ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ.